ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕೊಂಚಿಗೇರಿ ಮಕ್ಕಳಿಗಾಗಿ ದಿವಂಗತ ಶಿವಲಿಂಗಪ್ಪ ಧರ್ಮಪ್ಪ ಸಾಹೇಬರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಪ್ರತಿ ವರ್ಷ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ. ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೊಂಚಿಗೇರಿ ಮಕ್ಕಳು ತಂದೆಯ ಕನಸಿನಂತೆ ಗ್ರಾಮದ ಮಕ್ಕಳು ಉನ್ನತ ಹುದ್ದೆಯನ್ನು ಅಲಂಕರಿಸಲು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳನ್ನು ಸಿದ್ಧಗೊಳಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ 7ನೇ ವರ್ಷದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಮೊದಲು ಎಲ್ಲ ಮಕ್ಕಳಿಗೆ ಪರೀಕ್ಷೆ ನಡೆಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ 10 ಮಕ್ಕಳಿಗೆ ಪ್ರಶ್ನೆಗಳನ್ನು 4 ಸುತ್ತುಗಳಲ್ಲಿ ಕೇಳಲಾಯಿತು. ನಮ್ಮ ಪ್ರಾಥಮಿಕ ಶಾಲೆಯ ಮಕ್ಕಳು 4 ಸುತ್ತಿನಲ್ಲಿ ಎಲ್ಲ ಪ್ರಶ್ನೆಗೆ ಉತ್ತರಿಸಿ ಶಿವರಾಜ್ ಕುಮಾರ್ ಸುರೇಶ್ ಕಡೆಮನಿ ಪ್ರಥಮ ಸ್ಥಾನ ಗಳಿಸಿದ್ರು. ಇನ್ನು ಕುಮಾರಿ ಸಹನಾ ಮಾಲ್ತೇಶ್ ದಾಲಾಲಿ ದ್ವಿತೀಯ ಸ್ಥಾನ ಪಡೆದರು. ಕುಮಾರಿ ನೇತ್ರಾವತಿ ಶಿವನಗೌಡ ಮಲಗೌಡರ್ ತೃತೀಯ ಸ್ಥಾನ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಯಶವಂತ್ ಯನಿಗಾರ್ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ನಂದೀಶ್ ಹಳೆಮನಿ, ತೃತೀಯ ಸ್ಥಾನ ಶಿವಾನಿ ಹಾವೇರಿ ಗಳಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದರು. ದಿವಂಗತ ಶಿವಲಿಂಗಪ್ಪ ರಣತೂರ್ ಸಾಹೇಬರ ಪುತ್ರಿಯರಾದ ಡಾಕ್ಟರ್ ಪಾರ್ವತಿ ರಣತೂರ್ ಅಧ್ಯಕ್ಷರು, ವೈದ್ಯರ ಸಂಘ ಕುಷ್ಟಗಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತೆ 2025. ಇನ್ನು ಶ್ರೀಮತಿ ಭಾರತಿ ರಣತೂರ್ ಭೌತಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯ ತಡಸ್. ಶ್ರೀಮತಿ ಕೀರ್ತಿ ರಣತೂರ್ ಫಾರ್ಮಸಿಸ್ಟ್, STM ಹಾಸ್ಪಿಟಲ್ ಧಾರವಾಡ. ಡಾಕ್ಟರ್ ಭೂದೇವಿ ರಣತೂರ್ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಗ್ರಿ ಕಾಲೇಜ್ ಬೆಂಗಳೂರು. ಡಾಕ್ಟರ್ ಗಜರಾಜ್ ರಣತೂರ್ KMF ಜಾಯಿಂಟ್ ಡೈರೆಕ್ಟರ್ ವಿಜಯಪುರ. ಇನ್ನು ಬಾಗಲಕೋಟೆ ಡಿಸ್ಟ್ರಿಕ್ಟ್. ಮತ್ತು ಮೊಮ್ಮಕ್ಕಳಾದ ಮೇಘನಾ ತಲಾವ ಏರೋಸ್ಪೇಸ್ ಇಂಜಿನಿಯರ್ ಮತ್ತು MTech ಇನ್ ಮಿಸೈಲ್ಸ್ ರವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು. ಉಭಯ ಶಾಲಾ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ನೊಂದಿಗೆ ಟ್ರೋಫಿಯನ್ನು ಕೂಡ ವಿತರಿಸಿದರು. ಪ್ರಾಥಮಿಕ ಶಾಲೆಗೆ ಕೊಡಿಸಿದ ಹಾಗೆಯೇ ಈ ಸಾರಿಯೂ ಸರ್ಕಾರಿ ಪ್ರೌಢಶಾಲೆಗೆ ಕಂಪ್ಯೂಟರನ್ನು ಪ್ರಧಾನ ಗುರುಗಳಾದ ಮಂಜುನಾಥ್ ಮಾದರ್ ಮತ್ತು STMCಯ ಸರ್ವ ಪದಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರು. ಉಭಯ ಶಾಲೆಯ ಮಕ್ಕಳು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಗೈದರು. ಸುರೇಶ್ B ಸರ್ ಸ್ವಾಗತಿಸಿದರು. ಪ್ರಧಾನ ಗುರುಗಳಾದ ಮಂಜುನಾಥ್ ಮಾದರ್ ಸರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಿರಿಯ ಶಿಕ್ಷಕರಾದ BV ಮುಳುಗುಂದ್ ಸರ್ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಮತ್ತು ರಣತೂರ್ ಕುಟುಂಬದ ನಿಸ್ವಾರ್ಥ ಸೇವೆಯನ್ನು ಮುಕ್ತ ಕಂಠದಿಂದ ಕೊಂಡಾಡಿದರು. ಡಾಕ್ಟರ್ ಗಜರಾಜ್ ರಣತೂರ್ ಅವರು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಡಾಕ್ಟರ್ ಪಾರ್ವತಿ ರಣತೂರ್, ಶ್ರೀಮತಿ ಕೀರ್ತಿ ರಣತೂರ್, ಡಾಕ್ಟರ್ ಗಜರಾಜ್ ರಣತೂರ್ ಅವರಿಗೆ ಉಭಯ ಶಾಲೆಗಳಿಂದ ಸನ್ಮಾನಿಸಲಾಯಿತು. ವರ್ಗಾವಣೆಗೊಂಡ ಶಿಕ್ಷಕರಾದ ಷಣ್ಮುಖ್ ಲಮಾಣಿ ಸರ್ಗೆ ಮತ್ತು ಅತಿಥಿ ಶಿಕ್ಷಕರಾದ ಮಾರುತಿ ಕಬ್ಬೇರಳ್ಳಿ ಮತ್ತು ಚಂದ್ರು ಬಾಗಪ್ಪನವರಿಗೆ ಸನ್ಮಾನಿಸಲಾಯಿತು. ಶ್ರೀ ಶಂಕರ್ ನಾಣ್ವಿ ಶಿಕ್ಷಕರು ಮತ್ತು ಕುಮಾರಿ ಸುನಿತಾ ನಂದಗಾವಿ ಗುರುಮಾತೆಯರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಾಥಮಿಕ ಶಾಲೆ STMCಯ ಅಧ್ಯಕ್ಷರಾದ ಸಂಜೀವ್ ಹುಡೇದವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಪ್ರೌಢಶಾಲೆ STMC ಅಧ್ಯಕ್ಷರಾದ ಜಗದೀಶ್ ದಾಲಾಲಿಯವರು ಮತ್ತು ಉಭಯ ಶಾಲೆಗಳ ಉಪಾಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಹಾಗೂ ಪ್ರಧಾನ ಗುರುಗಳಾದ NB ಪೂಜಾರ್ ಸರ್ ಮತ್ತು ಉಭಯ ಶಾಲೆಗಳ ಸಿಬ್ಬಂದಿ ವರ್ಗ ಈ ವೇಳೆ ಉಪಸ್ಥಿತರಿದ್ದರು. ಸುರೇಶ್ ಕೊಡಬಾಳ್ ಸರ್ ವಂದಿಸಿದರು ಮತ್ತು ಪ್ರಾಥಮಿಕ ಶಾಲೆ ಮಕ್ಕಳನ್ನು ಕ್ವಿಜ್ಗೆ ತಯಾರು ಮಾಡಿದ ಹೊನ್ನಪ್ಪ ಉದ್ದನ್ನವರ್ ಸರ್, ಹನುಮಂತ ನಾಯ್ಕ್ ಸರ್, ಬಸವರಾಜ್ ಹೂಗಾರ್ ಸರ್ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಕ್ವಿಜ್ ತಯಾರು ಮಾಡಿದ ಸುಮಾ ಗೊರವರ್ ಮೇಡಮ್, ಸುನಿತಾ ನಂದಗಾವಿ ಮೇಡಮ್ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ಹನುಮಂತ್ ಕೋನಿಸಾಗರ, UK 27 ಕನ್ನಡ ನ್ಯೂಸ್, ಶಿರಹಟ್ಟಿ. ರಸಪ್ರಶ್ನೆ ಇದು ಮೂಲವಾಗಿ ಭಾರತೀದೇವಿ ಅವರ ಒಂದು ಪ್ರಯತ್ನ. ಏನಪ್ಪ ಅಂದ್ರೆ ಈಗ ಅಪ್ಪಾಜಿ ಮುಸ್ಲಿಂ ಮೊದಲನೇ ವ್ಯಕ್ತಿ KPSC ಪಾಸ್ ಆಗಿ ಹೊರಗೆ ಒಂದು ಗೆಸ್ಟೆಡ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿರೋದು ನಮ್ಮೂರಿಂದ. ಸೊ ಹಂಗಾಗಿ ಇದನ್ನ ಯಾಕೆ ಮಾಡ್ತೀವಿ, ಬೇರೆ ಏನಾರು ಮಾಡ್ಬೋದು, ಒಂದು ಕೊಡುಗೆ ಕೊಟ್ಟು ಹೋಗ್ಬೋದು, ಮತ್ತೊಂದು ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಬಟ್ ಇದನ್ನ ಬುಕ್ ಕೊಟ್ಟು ಓದಾಕ ಹಚ್ಚಿ ವಾಪಸ್ ಅದು ಪ್ರಶ್ನೆ ಕೇಳಿ ನೀವು ಮಾಡೋದ್ರ ಪ್ಲಸ್ ಕೆಲಸ ಹುಡುಗೋಂಗೂ ಅಷ್ಟು ಕಷ್ಟ ಐತಿ, ಕೆಲಸ ಮಾಡೋನ್ಗೂ ಅಷ್ಟೇ ಕಷ್ಟ ಐತಿ. ಸೊ ಹಂಗಾಗಿ ನಮ್ಮ ಜೀವನವನ್ನು ಎಷ್ಟು ಸುಲಭವಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಇದೊಂದು